ನಮಸ್ಕಾರ ಎಲ್ಲರಿಗೂ. ಶ್ರೀ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆ MS ವರ್ಡಲ್ಲಿ ಹೆಡರ್ ಮತ್ತು ಫುಟರ್ನ ಕಷ್ಟಪಡ್ತಿದ್ದೀರಾ ಹಾಕೋಕ್ಕೆ, ಅದು ಲೋಗೋ ಹಾಕೋಕ್ಕೆ ಅಥವಾ ನಿಮಗೆ ಪೇಜ್ ನಂಬರ್ ಹಾಕೋಕ್ಕೆ ಕಷ್ಟಪಡ್ತಾ ಇದ್ದೀರಾ? ಬೇಡ ಫ್ರೆಂಡ್ಸ್, ನಾನು ಮಾಡೋ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಕಷ್ಟನ ನಿವಾರಣೆ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಸೊ ಈಗ MS ವರ್ಡ್ ಓಪನ್ ಮಾಡ್ತೀನಿ. MS ವರ್ಡಲ್ಲಿ ಈ ಥರ MS ವರ್ಡ್ ಓಪನ್ ಆಯಿತು. ಸೊ ಇಲ್ಲಿ ನಿಮಗೆ ಬ್ಲ್ಯಾಂಕ್ ಸ್ಪೇಸ್ ಮೇಲೆ ಟಾಪಲ್ಲಿ ಬ್ಲ್ಯಾಂಕ್ ಕಾಣಿಸ್ತಿದೆಯಲ್ಲ, ಇದನ್ನ ಹೆಡ್ಡರ್ ಅಂತ ಕರಿತೀವಿ. ಹೆಡ್ಡರ್ ಅಂದರೆ ಏನು? ಟಾಪ್ ಆಫ್ ದ ಪೇಜ್ನ ಹೆಡ್ಡರ್ ಅಂತ ಕರಿತೀವಿ. ಹಾಗೆ ಬಾಟಮ್ ಆಫ್ ದ ಪೇಜ್ ಇಲ್ಲಿ ಕೆಳಗೆ ಇದೆಯಲ್ಲ ಬಾಟಮಲ್ಲಿ, ಈ ಸೆಕ್ಷನ್ನ ಫುಟರ್ ಅಂತ ಕರಿತೀವಿ. ಈ ಸೆಕ್ಷನ್ಸಲ್ಲಿ ಏನೇನು ಯೂಸ್ ಆಗುತ್ತೆ ಇದಕ್ಕೆ? ಇದರಲ್ಲಿ ನಾವು ಪೇಜ್ ನಂಬರ್ ಹಾಕೋಬೋದು, ಅಥವಾ ನಿಮ್ಮ ಲೋಗೋಗಳು ಹಾಕೋಬೋದು, ನಿಮ್ಮ ಇಮೇಜಸ್ ಹಾಕೋಬೋದು, ಅಥವಾ ನಿಮ್ಮ ಪೇಜ್ ನಮ್ಮ ಹೆಡ್ಡಿಂಗ್ ಹಾಕೋಬೋದು, ಟೈಟಲ್ ಹಾಕೋಬೋದು, ಪ್ರಾಜೆಕ್ಟ್ ರಿಪೋರ್ಟ್ಸ್ ಟೈಟಲ್ ಹಾಕ್ಬೋದು, ಏನು ಬೇಕಾದ್ರೆ ನೀವು ಹಾಕೋಬೋದು ಫ್ರೆಂಡ್ಸ್. ಸೊ ಇದು ಒಂದು ಪೇಜಲ್ಲಿ ಹಾಕಿದ್ರೆ ನೀವು 50 ಪೇಜ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡಿ, 100 ಪೇಜ್ ಬೇಕಾದ್ರೆ ಕ್ರಿಯೇಟ್ ಮಾಡಿ, ಅದು ಒಂದೇ ಕಡೆ ಆಟೋಮೆಟಿಕ್ಕಾಗಿ ಎಲ್ಲ ಪೇಜ್ಗೂ ನಂಬರ್ ಆಗ್ಬೋದು, ಟೈಟಲ್ ಆಗ್ಬೋದು, ಇಮೇಜ್ ಆಗ್ಬೋದು, ಏನು ಬೇಕಾದ್ರೂ ನಿಮಗೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇದು ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಈಗ ಇದನ್ನ ಡಬಲ್ ಕ್ಲಿಕ್ ಮಾಡೋದು ಸಾಕು. ಇದು ಒನ್ ವೇ. ಇಲ್ಲ ಕ್ಲೋಸ್ ಮಾಡ್ತೀನಿ. ಈಗ ಇನ್ಸರ್ಟ್ಗೆ ಹೋಗ್ತೀನಿ. ಇಲ್ಲಿ ಹೆಡ್ಡರ್ ಆ್ಯಂಡ್ ಫುಟರ್ ಅಂತ ಇದೆ. ಇಲ್ಲಿ ಹೆಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಎಡಿಟ್ ಈ ಥರ ಇಷ್ಟೊಂದು ಸ್ಟೈಲ್ಸ್ಗಳು ಬರುತ್ತೆ. ನಿಮ್ಗೆ ಯಾವ ಸ್ಟೈಲ್ ಇಷ್ಟನೋ ಆ ಥರ ಸ್ಟೈಲ್ಸ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಈ ಥರ ಸ್ಟೈಲ್ ಸೆಲೆಕ್ಟ್ ಆಯಿತು, ಇಷ್ಟ ಆಗುತ್ತೆ ಅಂದರೆ ಈ ಥರ ಸ್ಟೈಲ್ ಇಷ್ಟನಾ, ನಿಮ್ಗೆ ಇಷ್ಟೊಂದು ಪ್ಯಾಟ್ರನ್ ಇದೆ, ನನಗೆ ಇದು ಯಾವುದು ಇಷ್ಟ ಆಗಿಲ್ಲ, ನಾನು ಮ್ಯಾನ್ಯಲ್ ಆಗೇ ಮಾಡ್ಕೋತೀನಿ ಅಂತಿದ್ರೆ ಎಡಿಟ್ ಹೆಡ್ಡರ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಬಂತು. ಸೊ ಈಗ ನಿಮಗೆ ಎಡಿಟ್ ಹೆಡ್ಡರ್ ಅಂತ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಡಿಸೈನ್ ಟ್ಯಾಬ್ ಒಂದು ಇನ್ಸರ್ಟ್ ಆಗುತ್ತೆ. ಸೊ ಈ ಡಿಸೈನ್ ಟ್ಯಾಬಲ್ಲಿ ನಿಮಗೆ ಹೆಡ್ಡಿಂಗ್ ಒಂದು ಟೈಪ್ ಮಾಡೋಣ. ಈಗ ಉದಾಹರಣೆಗೆ ಶ್ರೀ ಡಿಜಿಟಲ್ ಲರ್ನಿಂಗ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಲರ್ನಿಂಗ್ ಅಂತ ಟೈಪ್ ಮಾಡಿದೆ. ಇದಕ್ಕೆ ನೀವು ಫಾಂಟ್ ಸೈಜು ಜಾಸ್ತಿ ಮಾಡ್ಕೊಳ್ಳೋದು, ಇನ್ಕ್ರೀಸ್ ಮಾಡ್ಕೊಳ್ಳೋದು, ಡಿಕ್ರೀಸ್ ಮಾಡ್ಕೊಳ್ಳೋದು, ಏನು ಬೇಕಾದ್ರೂ ಮಾಡ್ಕೋಬೋದು ನೀವು ಇದರಲ್ಲಿ. ಸೊ ನಾ ಫಾಂಟ್ ಬೋಲ್ಡ್ ಕೊಟ್ಟು ಇನ್ಕ್ರೀಸ್ ಮಾಡ್ಕೋತೀನಿ. ಓಕೆ. ಸೊ ಇಲ್ಲಿ ನೆಕ್ಸ್ಟು ನಿಮಗೆ ಇಮೇಜ್ ಹಾಕಬೇಕಾಗಿತ್ತು ಅಂತಿದ್ರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸೈನಲ್ಲೇ ಪಿಕ್ಚರ್ ಅಂತ ಬರುತ್ತೆ. ಈ ಪಿಕ್ಚರಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಸರ್ಟ್ ಅಂತ ಕೊಡಿ. ನೋಡಿ ಬಂತು. ಇದನ್ನ ನಾನು ಪಿಕ್ಚರಲ್ಲಿ ತೋರಿಸ್ಕೊಟ್ಟಂಗೆ 8 ಸೈಡ್ಸ್ ಬರುತ್ತೆ. 8 ಸೈಡ್ಸಲ್ಲಿ ನಿಮ್ಗೆ ಯಾವ ಥರ ಬೇಕು ಚಿಕ್ಕದು ಮಾಡ್ಕೋಬೇಕು ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿ ಎಲ್ಲಿಗೆ ಬೇಕಾ ಮೂವ್ ಆಗುತ್ತೆ. ಇದು ಮೂವ್ ಆಗಬೇಕು ಅಂದರೆ ರ್ಯಾಪ್ ಟೆಕ್ಸ್ಟಲ್ಲಿ ಟೈಟ್ ಕೊಟ್ಟು ಮೂವ್ ಮಾಡ್ತೀನಿ. ಸೊ ನಿಮ್ಗೆ ಯಾವ ಕಡೆ ಬೇಕಾದ್ರೆ ಆ ಕಡೆ ಕುಳಿಸ್ಕೋಬೋದು. ಸೊ ಇದು ಇಮೇಜ್ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ. ಇಲ್ಲ ನನಗೆ ಲೈನ್ ಹಾಕಬೇಕಿತ್ತು, ಒಂದು ಶೇಪ್ಸ್ ಹಾಕಬೇಕಾಗಿತ್ತು ಅಂತಿದ್ರೆ ನಿಮಗೆ ಇನ್ಸರ್ಟ್ಗೆ ಹೋಗಿ ಶೇಪ್ ಅಂತ ಸಿಗುತ್ತೆ. ಆ ಶೇಪಲ್ಲಿ ಲೈನ್ ತೊಗೊಳ್ಳಿ. ನಿಮ್ಗೆ ಯಾವ ಥರ ಲೈನ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಓಕೆ. ಅದು ಥಿಕ್ನೆಸ್ ಜಾಸ್ತಿ ಬೇಕಾ, ಕಲರ್ ಚೇಂಜ್ ಮಾಡಬೇಕಾ, ನಿಮ್ಗೆ ಹೆಂಗೆ ಬೇಕೋ ನೀವು ಹಾಗೆ ನಿಮ್ಮ ಡಿಸೈನ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಡಿಸೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಹೆಡರ್ ಹಾಗೆ. ಈಗ ಫುಟರ್ಗೆ ಹೋಗೋಣ. ಹಾಗೆ ಈಗ ಫುಟರ್ಗೆ ಬರ್ತೀನಿ. ಈ ಫುಟರಲ್ಲಿ ಖಾಲಿ ಇದೆ ನೋಡಿ. ಈಗಲೂ ಅದೇ ಥರನೇ ಇದರಲ್ಲಿ ನಾನು ಪೇಜ್ ನಂಬರ್ ಆಗಲಿ ಅಥವಾ ಟೆಕ್ಸ್ಟ್ ಇನ್ಸರ್ಟ್ ಮಾಡೋದಾಗಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಈಗ ನಾನು ಇಲ್ಲಿ ಉದಾಹರಣೆಗೆ ಪೇಜ್ ನಂಬರ್ ಅಂತ ಇದೆ ಇಲ್ಲಿ. ಸೊ ಪೇಜ್ ನಂಬರ್ ಕೊಡ್ತೀನಿ. ಸೊ ಇದು ಪೇಜ್ ನಂಬರಲ್ಲಿ ನಿಮಗೆ ಬಾಟಮ್ ಆಫ್ ದಿ ಪೇಜ್ ಅಂತ ಇದೆಯಲ್ಲ, ಈ ಬಾಟಮ್ ಆಫ್ ಪೇಜಲ್ಲಿ ನಿಮ್ಗೆ ಯಾವ ಥರ ಬೇಕು, ಈ ಥರ ಲೆಫ್ಟ್ ಸೈಡ್ ಬೇಕಾ, ರೈಟ್ ಸೈಡ್ ಬೇಕಾ, ಸೆಂಟರ್ಗೆ ಬೇಕಾ, ಇಲ್ಲ ನಿಮಗೆ ಸ್ಟೈಲ್ ಈ ಥರ ಸ್ಟೈಲ್ ಬೇಕಾ, ಪೇಜ್ 1 of 2 ಆ ಥರ ಬೇಕಾ. ಸೊ ನಿಮ್ಗೆ ಯಾವ ಥರ ನಿಮಗೆ ಡಿಸೈನ್ ನಿಮ್ಗೆ ಇಷ್ಟ ಲೈಕ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ನಾನು ಇರೋದು ಒಂದೇ ಪೇಜ್ ಕ್ರಿಯೇಟ್ ಮಾಡಿರೋದು. ಸೊ ಈಗ ಇದನ್ನ 1 of 1 ಅಂತಲೇ ಬಂತು ಇಲ್ಲಿ. ಸೊ ಇದನ್ನ ಕ್ಲೋಸ್ ಕೊಡ್ತೀನಿ. ಸೊ ಈಗ ನೋಡಿ ಪ್ರಿವ್ಯೂ ನೋಡಿ ಇದನ್ನ ಈ ಥರ ಬಂತು. ಈಗ ಬೇಕು ಅಂತಲೇ ಒಂದು 4-5 ಪೇಜ್ ಕ್ರಿಯೇಟ್ ಮಾಡ್ತೀನಿ. ಈಗ 4-5 ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇಲ್ಲಿ 6 of 6 ಅಂತ ಬಂತು. ಸೊ ಈ 6 of 6 ಕೊಟ್ಟಿದ್ದೀನಿ. 6 ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. 6 ಪೇಜ್ ಒಂದು ಪ್ರಿವ್ಯೂ ತೋರಿಸ್ತಾ ಇದೆ ನೋಡಿ. ಎಲ್ಲ 6 ಪೇಜಲ್ಲೂ ನಿಮಗೆ ಅದೇ ಆಟೋಮೆಟಿಕ್ಕಾಗಿ ಬಂದಿದೆ. ಸೊ ಈಗ ನೋಡಿ ಇಲ್ಲಿ ಪೇಜ್ ಝೂಮ್ ಮಾಡೋಣ. ಈ 1 of 6, 2 of 6, 3 of 6, 4 of 6, 5 of 6, 6 of 6. ಸೊ ಈ ಥರ ಹೆಡ್ಡರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಪೇಜ್ ನಂಬರ್ ಕೊಡ್ಕೋಬೋದು. ಇಲ್ಲ ನನಗೆ ಈ ಥರ ಬೇಡ, ನಾನು ಡಿಸೈನ್ ವೈಸಲ್ಲಿ ಯೂಸ್ ಮಾಡ್ತೀನಿ ಅಂತಿದ್ರೆ ಸೊ ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೋತೀನಿ. ಅದಕ್ಕೆ ಅಲ್ಲ ತೋರಿಸ್ತೀನಿ ನಿಮಗಿಂತ. ಸೊ ಡಿಸೈನ್ ವೈಸ್ ತೋರಿಸ್ತೀನಿ.
ಸೊ ಈಗ ಇಲ್ಲಿ ಡಿಸೈನಲ್ಲಿ ಹೆಡರ್ಗೆ ಹೋಗೋಣ. ತಿರ್ಗಾ ನಿಮ್ಗೆ ಯಾವ ಥರ ಹೆಡರ್ ಬೇಕು, ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಟೈಟಲ್ ಅಂತಿದೆ, ಇಲ್ಲಿ ಟೈಟಲ್ ಕ್ಲಿಕ್ ಮಾಡ್ತೀನಿ. ಈ ಟೈಟಲಲ್ಲಿ ನಾನು ಉದಾಹರಣೆಗೆ ನಾನೀಗ ಶ್ರೀ ಡಿಜಿಟಲ್ ಲರ್ನಿಂಗ್ ಅಂತ ಟೈಪ್ ಮಾಡ್ತೀನಿ. ಲರ್ನಿಂಗ್ ಅಂತ ಟೈಪ್, ಸೇಮ್ ಇದೇ ಥರನೇ ಫಾಂಟ್ ಸೈಜ್ ಎಲ್ಲ ಜಾಸ್ತಿ ಮಾಡ್ಕೋಬೋದು. ಬೋಲ್ಡು ಮಾಡ್ಕೊಂಡು ಹಿಂಗೆ ಇಟ್ಕೋಬೋದು. ಸೊ ಇದು ಹೆಡ್ಡರ್ಗಾಯಿತು. ನೆಕ್ಸ್ಟು ಇದೇ ಥರ ಫುಟರ್ಗೂ ಬೇಕು ಅಂತಿದ್ರೆ ತಿರ್ಗಿ ಅದು ಮೇಲೆ ಡೌನ್ ಮಾಡ್ತು ಅಂದರೆ ಅದೇ ಥರ ಕ್ಲಿಕ್ ಆಗಿರುತ್ತೆ. ಸೇಮ್ ಅದೇ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಫುಟರ್ಗೆ ಹೋಗಿ, ಫುಟರಲ್ಲಿ ನಿಮ್ಗೆ ಈ ಥರ ಡಿಸೈನ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಬಾಟಮ್ ಆಫ್ ದಿ ಪೇಜಲ್ಲಿ ಫುಟರ್ ಬೇಕು ಅಂದರೆ ನಿಮ್ಗೆ ಯಾವ ಥರ ಪೇಜ್ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟರೆ ಬಂತು ಇಲ್ಲಿ. ಸೊ ಇದು ಫುಟರ್ ಆಗುತ್ತೆ. ಸೊ ಇದು ಹೆಡ್ಡರು ಮತ್ತು ಫುಟರು. ಈಗ ಇದನ್ನ ಎಷ್ಟೇ ಪೇಜ್ಗೂ ನೀವು ಎಷ್ಟು ಪೇಜ್ ಕ್ರಿಯೇಟ್ ಮಾಡಿದ್ರು ಅದಷ್ಟು ಪೇಜ್ಗೂ ಆಟೋಮೆಟಿಕ್ಕಾಗಿ ಇನ್ಸರ್ಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಈಗ ಮತ್ತೆ ಫಸ್ಟ್ ಫೈಲ್ಗೆ ಬಂದಿದ್ದೀನಿ. ಈ ಫಸ್ಟ್ ಫೈಲಲ್ಲಿ ತಿರ್ಗಿ ಹೆಡರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಪೇಜ್ ನಂಬರಲ್ಲಿ ಫಾರ್ಮೆಟ್ ಪೇಜ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಈ ಫಾರ್ಮೆಟ್ ಪೇಜ್ ನಂಬರ್ ಅಂತ ಅಂದರೆ ಈಗ ಉದಾಹರಣೆಗೆ ನನಗೆ ಪೇಜ್ ABC ಟೈಪಲ್ಲಿ ಬೇಕು. ಪೇಜ್ ನಂಬರ್ ಬದಲು ABC, ಪೇಜ್ ABC ಅಂತ ಬೇಕು. ಇಲ್ಲ ರೋಮನ್ ಲೆಟರ್ 1 2 3 ಬೇಕು. ಸೊ ಆವಾಗ ಆ ಫಾರ್ಮೆಟ್ಗೆ ತೊಗೋಬೇಕು ಅಂತಂದರೆ ನಂಬರ್ ಫಾರ್ಮೆಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕಾಣ್ತಾ ಇದೆ. ಈ ನಂಬರ್ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಯಾವ ಥರ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆಪ್ಷನ್ ಕೊಡುತ್ತೆ ಅದು. ಸೊ ನನಗೆ ಇಲ್ಲಿ ABC ಬೇಕು ಅಂತಂದರೆ ABC ಅಂತ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಓಕೆ ಕೊಡ್ತಿದ್ದಂಗೆ ನೋಡಿ ಇಲ್ಲಿ A B C and D E. ಸೊ ಈ ಥರ ನಂಬರ್ ಫಾರ್ಮೆಟಲ್ಲಿ ಬಂತು. ಇಲ್ಲ ನನಗೆ ಈ ಥರ ಬೇಡ, ನನಗೆ ರೋಮನ್ ಲೆಟ್ರಲ್ಲಿ ಬೇಕು ಅಂತಿದ್ರೆ ತಿರ್ಗಾ ಅಲ್ಲೇ ಕ್ಲಿಕ್ ಮಾಡ್ತೀನಿ ನಂಬರ್ ಫಾರ್ಮೆಟಲ್ಲೇ. ಅಲ್ಲಿ ರೋಮನ್ ಲೆಟರ್ ಅಂತ ಕೊಟ್ಟು ಓಕೆ ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ಲಿಕ್ಕೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಫಾಂಟ್ ದೊಡ್ಡದು ಮಾಡ್ಕೋತಾ ಇದ್ದೀನಿ ನೋಡಿ. 1 2 3 4 and 5. ಇಲ್ಲ ಸರ್ ನನಗೆ 1 2 3 ಬೇಡ, ಏನೂ ಬೇಡ, ನನಗೆ ಪೇಜ್ ನಂಬರು 2 ಫೈಲ್ ಆಗಿದೆ. ಒಂದು ಫೈಲಲ್ಲಿ 1 to 51 ಕೊಟ್ಟಿದ್ದೀನಿ, 50 ತನಕ ಒಂದು ಫೈಲ್ ಮಾಡಿದ್ದೀನಿ, 51ಇಂದ ಇನ್ನೊಂದು ಫೈಲ್ ಬೇಕು, ಪೇಜ್ ನಂಬರ್ ಕಂಟಿನ್ಯೂಟಿ ಬೇಕು ಸರ್, ಅವಾಗ ಹೇಗೆ ಮಾಡೋದು ಅಂತ ಕೇಳ್ತಾರೆ ಕೆಲವರು. ಅವಾಗ ಏನಿಲ್ಲ, ಅಲ್ಲೇ ಫಾರ್ಮ್ಯಾಟ್ಗೆ ಹೋಗೋಣ. ಪೇಜ್ ನಂಬರ್ಗೆ ಹೋಗ್ತೀನಿ, ಪೇಜ್ ನಂಬರ್ ಫಾರ್ಮ್ಯಾಟ್ ಪೇಜ್ ನಂಬರ್ಗೆ ಹೋಗ್ತೀನಿ. ಅಲ್ಲಿ ಫಸ್ಟ್ ನಂಬರ್ ಫಾರ್ಮ್ಯಾಟ್ ಅಂತ ಇದೆ, ಅದ್ರಲ್ಲಿ 1 2 3 ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಸ್ಟಾರ್ಟ್ ಅಟ್ ಅಂತ ಬರುತ್ತೆ. ಈ ಸ್ಟಾರ್ಟ್ ಅಟ್ ಅಂತ ಬಂದಾಗ ಇಲ್ಲಿ 51ಇಂದ ಬೇಕಲ್ವ ನಮಗೆ, 51 ಅಂತ ಕೊಟ್ಟು ಓಕೆ ಕೊಡ್ತೀನಿ. ಸೊ ನೋಡಿ ನಿಮಗೆ 51ಇಂದ ಶುರು ಆಗುತ್ತೆ ಪೇಜ್ ನಂಬರು. 51 52 53 54 55. ಸೊ ನಿಮಗೆ ಯಾವ ನಂಬರಿಂದ ಬೇಕಾದ್ರೆ ನೀವು ಕೊಡ್ಕೋಬೋದು. ನಾನು ಇಲ್ಲಿ 50ಇಂದ ಕೊಟ್ಕೊಂಡಿದ್ದೀನಿ. ನೀವು ಎಷ್ಟು ನಂಬರ್ ಬೇಕಾದ್ರೆ ಎಲ್ಲಿಂದ ಶುರು ಆಗಬೇಕು ಅಂತಿರುತ್ತೆ ಅಲ್ಲಿಂದ ಕೊಡ್ಕೋಬೋದು ಬೇಕಾದ್ರೆ ನೀವು ನೋಡಿ. ಈಗ ಇದು ಫಾರ್ಮೆಟ್ ಪೇಜ್ ನಂಬರಲ್ಲಿ ಬರತಕ್ಕಂಥದ್ದು. ಸರ್ ಇಲ್ಲ, ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ಬರೋಣ, ಆಪ್ಷನ್ಸ್ ಅಂತ ಬರೋಣ. ಈ ಆಪ್ಷನ್ಸ್ ಅಲ್ಲಿ ನನಗೆ ಫಸ್ಟ್ ಪೇಜ್ಗೆ ಪೇಜ್ ನಂಬರ್ ಆಗಲಿ ಹೆಡ್ಡಿಂಗ್ ಆಗಲಿ ಏನು ಬೇಡ ಸರ್ ಅಂತಿದ್ರೆ ಫಸ್ಟ್ ಪೇಜ್ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂತ ಇದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡಿ. ಫಸ್ಟ್ ಪೇಜಲ್ಲಿ ಏನು ತೋರಿಸೋದೇ ಇಲ್ಲ. ಸೆಕೆಂಡ್ ಪೇಜ್ 52 ಬಂತು, 53 ಬಂತು, 54 ಬಂತು, 55 ಬಂತು, 51 ಬ್ಲ್ಯಾಂಕ್ ಬಂದ್ಬಿಡ್ತು. ಸೊ ಈ ಥರದಕ್ಕೆ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂತ ಹೇಳ್ತೀವಿ. ಇಲ್ಲ ಚೆಕ್ ಬಾಕ್ಸ್ ತಿರ್ಗಾ ಕ್ಲಿಕ್ ಮಾಡ್ತೀನಿ, ವಾಪಸ್ ಬರುತ್ತೆ. ಸೊ ಈ ಥರ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಪೇಜ್ನ ಯೂಸ್ ಮಾಡ್ತೀವಿ. ಅದೇ ಕೆಳಗಡೆ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜ್ ಅಂತ ಇದೆ. ಆಡ್ ಪೇಜಲ್ಲಿ ಬೇಕು, ಈವನ್ ಪೇಜಲ್ಲಿ ಬೇಡ. ಸೊ ಆ ಥರದಕ್ಕೆ ಆಡ್ ಆ್ಯಂಡ್ ಈವನ್ ಪೇಜ್ ಅಂತ ಕೊಡ್ತೀವಿ. ಸೊ ಆಡ್ ಆ್ಯಂಡ್ ಈವನ್ ನೋಡಿ, ಈಗ ಈವನ್ ಪೇಜ್ ಬಂತು, ಈವನ್ ಪೇಜ್ ಫುಲ್ ಬ್ಲ್ಯಾಂಕ್ ಆಯಿತು, ಆಡ್ ಪೇಜ್ ಬಂತು. ಸೊ ಈ ಥರ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜ್ ಅಂತ. ಸೊ ಇದು ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಅಂತ ಹೇಳ್ತೀವಿ. ಸರ್ ಇಲ್ಲ ಇದೆಲ್ಲ ಅರ್ಥ ಆಯಿತು, ನನಗೆ ಹೆಡ್ ಆ್ಯಂಡ್ ಫುಟ್ರೆ ಬೇಡ ಅಂತಿದ್ರೆ ಏನು ಮಾಡೋದು ಬೇಕಿಲ್ಲ. ಪೇಜ್ ನಂಬರ್ಗೆ ಹೋಗಿ ರಿಮೂವ್ ಪೇಜ್ ನಂಬರ್ ಅಂತ ಕೊಟ್ಟರು ಸಾಕು, ಹೊಟ್ಟೋಗುತ್ತೆ. ಇಲ್ಲ ಇಲ್ಲಿ ರಿಮೂವ್ ಫುಟರ್ ಅಂತ ಕೊಟ್ಟರು ಹೋಯ್ತು, ಹೊಟ್ಟೋಗುತ್ತೆ.
ಹಾಗೆ ಹೆಡ್ಡರ್ಗೆ ಬಂದು ಹೆಡ್ಡರ್ ರಿಮೂವ್ ಹೆಡ್ಡರ್ ಅಂತ ಕೊಟ್ಟರು ಹೋಗುತ್ತೆ. ಇದಿಷ್ಟು ಬಂದು ನಮ್ಮ ಇವತ್ತಿನ ಕ್ಲಾಸ್ ಹೆಡ್ಡರ್ ಮತ್ತು ಫುಟರ್ ಆಗಿತ್ತು ಫ್ರೆಂಡ್ಸ್. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.